ಬಿಗ್ ಬಾಸ್ ಸೀಸನ್ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ನೀವು ಸೈಲೆಂಟ್ ಆಗಿದ್ರಿ. ಅದಾದ್ಮೇಲೆ ಸೊ ನಿಮ್ಗೆ ಮತ್ತಷ್ಟು ಒಂದು ಮನಸ್ಸನ್ನ ಕುಗ್ಗೋದಕ್ಕೆ ಕಾರಣ ಆಗಿದ್ದು ಒಲಿ ಹೋಗಿದ್ದ ಸಂಕಷ್ಟ. ಸೊ ತಾಯಿಯವ್ರು ಬರೋ ತನಕನೂ ಸಹ ನೀವು ಮನೇಲಿ ಇರೋದಕ್ಕೆ ಆಗಲ್ಲ, ನನ್ನ ಕೈಲಿ ನಾನು ಹೊರಗಡೆ ಹೋಗ್ಲೇಬೇಕು ಅಂತ ಹೇಳ್ಬಿಡ್ತಾರೆ. ಸೊ ಅಂತ ಟೈಮಲ್ಲಿ ತಾಯಿಯವ್ರು ಬಂದು ನಿಮ್ಗೆ ಸಾಂತ್ವನ ಹೇಳಿದ್ದಾಗಿರ್ಬೋದು, ಅವರ ಪ್ರೀತಿ ತೋರಿಸಿದಾಗ ಎಷ್ಟರ ಮಟ್ಟಿಗೆ ಒಂದು ಎನರ್ಜಿಯನ್ನ ಕೊಡ್ತು ಅಂತ? ಎನರ್ಜಿ ಅಂತಂದ್ರೆ ನಮ್ಮ ತಾಯಿ ಒಂದೇ ಒಂದು ಮಾತು ಹೇಳ್ತಾರೆ, ಕಂದ ಎಲ್ಲ ಕೂತ್ಕೊಂಡು ಹಾಕ್ದಿರ ಇರೋರೆಲ್ಲಾನು ಓಟ್ ಹಾಕು ಅಂತ ಹಾಕ್ಸ್ತಾರೆ, ಮಕ್ಳೆಲ್ಲಾನು ಕೇಳ್ತವ್ರೆ ಒಳಗಡೆ ಇರ್ಬೇಕು ಅಂತ, ನೀನು ಬಂದ್ಬಿಟ್ರೆ ಏನಪ್ಪ ಕೊಟ್ಟಂಗಾಯ್ತು ಅಂದ್ರು. ಇಲ್ಲಮ್ಮ ನಾನು ಜನಗಳ ಜೊತೆ ಬಂದಿದ್ರು ಏಸನ್ನ ಮಾಡ್ತೀನಿ ಅಂದೆ. ಒಳಗಡೆ ಅವ್ರು ಇರು ಅನ್ನೋ ಅಷ್ಟು ದಿನ ಇರು ಅಂತ ಹೆಂಗೆ ಹೇಳ್ತಾರೆ, ಓಟ್ ಮುಖಾಂತರ ಹೇಳ್ತಾರೆ. ನೀನು ಇದು ಅವಶ್ಯಕತೆ ಇಲ್ಲ ಅಂದಾಗ ಓಟ್ ಕಮ್ಮಿ ಆಗ್ತಾರೆ, ಅವಾಗ ಅವರೇ ಕಳಿಸ್ತಾರೆ ಬಾಪ ಅಂತ ಹೇಳಿದ್ರು. ಅಲ್ಕ್ ನನಗೆ ಮನಸ್ಸು ಸಮಾಧಾನ ಬಿತ್ತು. ಇನ್ನೊಂದು ಏನಂದರೆ, ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ, ನನಗೆ ಸಪೋರ್ಟ್ ಮಾಡಿದ್ರು. ಅಲ್ಲಿ ವೇದಿಕೆನಲ್ಲೂ ಹಂಚ್ಕೊಂಡಂಗಿಲ್ಲ, ಅದನ್ನು ಹೇಳಂಗಿಲ್ಲ. ಅದು ಬೋಲೆ ಇಕ್ಕಟ್ಟು ಪರಿಸ್ಥಿತಿ ಅಣ್ಣ, ಬೋಲೆ ನೋವು ತಿಂದುಬಿಟ್ಟಿದ್ದೀನಿ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಕೆಟ್ಟದ್ದು ಬಯಸಿದ್ರೂ ಅವ್ರಿಗೂ ಬರೋದು ಬೇಡ ಈ ಅಂಥ ಸಿಚುವೇಶನ್ನು. ಇರಲಿ, ಎಲ್ಲರ ಜೀವನಗಳು ಎತ್ಕೊಂಡ್ರು ಒಂದೊಂದು ಕಥೆಗಳು ಇರ್ತವೆ. ಬಟ್ ಎಲ್ಲೋ ಅವರು ಬೆಳೆಯೋದಕ್ಕೋಸ್ಕರ ಇನ್ನೊಬ್ರನ್ನ ತುಳ್ಕೊಂಡು, ಇನ್ನೊಬ್ರ ತಪ್ಪುಗಳು, ಇನ್ನೊಬ್ರದ್ದು ಇದು ಹುಡ್ಕೊಂಡಿದ್ರೆ ಮೋಸ್ಟ್ಲಿ ಅವ್ರ ಜೀವನದಲ್ಲಿ ಸಾಧನೆ ಮಾಡೋದು ಮರೀತಾವ್ರೆ ಅಂತ ಹೇಳ್ತೀನಿ. ಏನು ಹೇಳ್ತೀನಿ ಅಂದರೆ, ಏನಾದರೂ ಜೀವನದಲ್ಲಿ ನಿಮ್ಮದೇ ಆದ ಒಂದು ಪುಟ ತೆರಿಬೇಕು ಅಂತಂದರೆ ಕಷ್ಟ ಬೀಳ್ರಿ, ಶ್ರಮ ಪಡ್ರಿ, ಫಲಾನುಫಲ ಭಗವಂತನ ಕೊಡ್ತಾನೆ. ಶ್ರಮ ಪಡ್ದಿರ ಇನ್ನೊಬ್ರು ಟೀಕೆಗಳು ಮಾಡ್ಕೊಂಡು, ಇನ್ನೊಬ್ರನ್ನ ಅದು ಇದು ಟಾಂಟ್ಲು ಇದುಗಳು ಮಾಡಿಕೊಂಡು ಎಲ್ಲೋ ಚಿಲ್ಲರೆ ಕಾಸು ಹಾಯ್ಕೊಂಡು ತಿನ್ಬೋದು ಬಿಟ್ಟರೆ ನೀವೇನು ಗಳಿಸೋಕೆ ಸಾಧ್ಯ ಇಲ್ಲ. ಆ ಚಿಲ್ಲರೆ ಕಾಸಲ್ಲಿ ಒಂದು ಬೀಡಿ ಸಿಗರೇಟ್ ಕುಡಿಬೋದು, ಇಲ್ಲ ಒಂದು ಟೀ ಕುಡಿಬೋದು ಬಿಟ್ಟರೆ ಏನು ಮನಸ್ಸು ಗೆಲ್ಲಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದ್ರ ಬದಲು ನನ್ನ ಕೈಯಾಗ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಒಂದು ಟವಲ್ ಆರಿಸ್ಬಿಟ್ರೆ ಈ ಮೋಸ್ಟ್ಲಿ 10 ರೂಪಾಯಿ 100 ರೂಪಾಯಿಯನ್ನು ಹಾಕಿ ಎಲ್ಲನ ಹೋಗ್ಲಿ ಅಂತಾರೆ. ಇದು ಅದಕ್ಕಿಂತ ಮೋಸವಾದ ಕೆಲಸ. ಯಾಕಂತಂದರೆ, ನಾನು ಒಂದು ಮೈಕು ಕೊಟ್ಟು ಹೇಳಿಸ್ತೀನಿ. ಹೋದ ವರ್ಷ ರೇಸ್ ಮಾಡಿದಾಗ ಕಣ್ಣಲ್ಲಿ ನೀರೆಲ್ಲ ಬಂದಿದ್ದವತ್ತು ನನ್ನ ಒಳಗಡೆ ಇದ್ದಿದ್ದು ನೋವು. ನಾನು ಅಷ್ಟೆಲ್ಲ ಮಾಡಿ 1 ರೂಪಾಯಿ ಯಾರಿಗೂ ಮೋಸ ಮಾಡಿದ್ರೆ ಬಂದರೆ ಹಿಂಗೆ ಅಂತ ಅವಾಗೇ ಬಂದಿತ್ತದು. ಅದಾದಮೇಲೆ ನಾನು ಕೊಟ್ಟಿದ್ದು ಉತ್ತರಕ್ಕೆ ಎಲ್ಲರೂ ಸುಮ್ಮನೆ ಆಗಿದ್ರು. ನಾನು ಇದ್ದವಾಗ ನಮ್ಮ ತಾಯಿಯವ್ರಿಗಿರ್ಬೋದು, ಅವ್ರು ಕೊಟ್ಟಿರೋ ನೋವು ಜನ ಎಲ್ಲ ನಿಂತು ಹೇಳಿದ್ರಂತೆ, ನಾವಿದ್ದೀರಕ್ಕ ಅಳಬೇಡ್ರಿ ನೀವು, ನಾವಿದ್ದೀರಿ ಅಂತ. ಅದು ಒಂದು ಸಾಕು. ನಾನು ಗಳಿಸಿದ್ದು ಏನು ಅಂತಂದರೆ ನಿಷ್ಕಲ್ಮಶವಾದ ಪ್ರೀತಿ. ನಾನು ಯಾವತ್ತೂ ನಿಮ್ಮ ಜೊತೆ ಇರೋನು, ನಿಮ್ಗಾಗಿರೋನು. ನೀವು ಕೊಟ್ಟಿರೋ ಪ್ರೀತಿಗೆ ನಾನು ಯಾವತ್ತೂ ಚಿರುಣಿ. ಸ್ವಲ್ಪ ವ್ಯತ್ಯಾಸಗಳು ನಡೆದವೆ, ಹೆಚ್ಚು ಕಮ್ಮಿ. ಇವತ್ತು ನೋಡ್ರಿ, ಸುಮಾರು ಜನ ಈಚೆ ಅವ್ರಿಗೆ ಇದು ಕೊಡೋಕ್ಕಾಗಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಈ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೆ, ಮಾಧ್ಯಮದವ್ರಿಗೂ ಅಷ್ಟೇ ಹೇಳ್ತೀನಿ, ಸಮಯ ಕಡಿಮೆ ಜಾಸ್ತಿ ಕೊಡೋಕ್ಕಾಗ್ತಾ ಇಲ್ಲ. ಇನ್ನು ನಾಳೆನೂ ಬಂದಿದ್ರು ನಾನು ಕೊಡ್ತಾ ಇದ್ದೆ. ಒಂದೇ ದಿನ ನೀವು ಸುಮಾರು ಜನ ಬಂದಿದ್ದೀರಾ. ಆಮೇಲೆ ಸುಮಾರು ಜನ ನೆನ್ನೆನೂ ಬಂದು ವಾಪಸ್ ಹೋಗೋರೆ. ನಾನು ಇವಾಗ ಹೋಗಿ ಅವ್ರಿಗೆ ತಲುಪಲೇಬೇಕು. ಅವರು ಫೋಟೋ ಕೊಡೋ ಮುಖಾಂತರ, ಅವ್ರನ್ನ ಮಾತಾಡ್ಸೋ ಮುಖಾಂತರ. ಸೊ ನಾನು ಹೊರಗಡೆ ಹೋಗ್ಬೇಕು.